ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ವಿಜಯಪುರದ ಲಚ್ಯಾಣ ಗ್ರಾಮದಲ್ಲಿ 2 ವರ್ಷದ ಮಗು ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದಿದೆ. ಸತತ 14 ಗಂಟೆಯಿಂದ ಆತನ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಕೆಲವೇ ನಿಮಿಷದಲ್ಲಿ ಆ ಮಗುವನ್ನ ಹೊರಗಡೆ ಸುರಕ್ಷಿತವಾಗಿ ತೆಗೆಯುವಂತಹ ಕೆಲಸ, ರೆಸ್ಕ್ಯೂ ಕೂಡ ಆಗ್ತಾ ಇದೆ. ಆ ಬಗ್ಗೆ ಅಪ್ಡೇಟ್ಸ್ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಬಿದ್ದ ಬಾಲಕ 2 ವರ್ಷದ ಮಗು ಸಾತ್ವಿಕ್ ರಕ್ಷಣೆಗೆ ಮುಂದುವರಿದ ಕಾರ್ಯಾಚರಣೆ. ಸ್ಥಳದಲ್ಲಿ ಬೀಡು ಬಿಟ್ಟಿರೋ ಹಿರಿಯ ಅಧಿಕಾರಿಗಳು. ನಿನ್ನೆ ಸಂಜೆ 5 ಗಂಟೆಗೆ ಕೊಳವೆ ಬಾವಿಗೆ ಬಿದ್ದಿರೋ ಬಾಲಕ. ಬೋರ್ವೆಲ್ನ 16 ಅಡಿ ಆಳದಲ್ಲಿ ಸಿಲುಕಿರುವ ಮಗು. ಹಿಟಾಚಿ ಮೂಲಕ ನಡೀತಾ ಇದೆ ಡಿಗ್ಗಿಂಗ್ ಕಾರ್ಯ. ಎರಡು ದಿನದ ಹಿಂದಷ್ಟೇ ಕೊಳವೆ ಬಾವಿ ಕೊರೆಸಿದ್ದ ತಂದೆ ಸತೀಶ್. ಬೋರ್ವೆಲ್ನಲ್ಲಿ ಬಿದ್ದಿದ್ದ ನೀರು ಕೇಸಿಂಗ್ ಹಾಕೋದಷ್ಟೇ ಬಾಕಿ. ನೀರು ಬಿದ್ದ ಬಳಿಕ ಬಾವಿ ಮುಚ್ಚದೆ ಕುಟುಂಬ ನಿರ್ಲಕ್ಷ್ಯ. ಹಲವು ಗಂಟೆಗಳಿಂದ ಸಾವು ಬದುಕಿನ ನಡುವೆ ಮಗು ಸಾತ್ವಿಕ್ ಹೋರಾಟ. ಕಾರ್ಯಾಚರಣೆ ವೇಳೆ ಮಗುವಿನ ಮುಖದ ಮೇಲೆ ಮಣ್ಣು ಬಿದ್ದಿದೆ. ಕ್ಯಾಮೆರಾದಲ್ಲಿ ಮಗು ಕಾಲು ಅಲುಗಾಡಿಸುತ್ತಿರುವ ದೃಶ್ಯ ಸೆರೆ. ಹಿಟಾಚಿ ಕಾರ್ಯಾಚರಣೆಗೆ ಅಡ್ಡಿಯಾಗಿರುವ ಬಂಡೆಕಲ್ಲು 20 ಅಡಿವರೆಗೆ ಕೊರೆದು ಮಗು ಇರುವ ಜಾಗ ತಲುಪುವ ಯತ್ನ. ಮಗುವಿಗೆ ನಿರಂತರ ಆಕ್ಸಿಜನ್ ಪೂರೈಕೆ ಮಾಡ್ತಿರೋ ಸಿಬ್ಬಂದಿ. ವಿಜಯಪುರ ಜಿಲ್ಲೆಯಲ್ಲಿ ಇದೇ ಮೊದಲೇನಲ್ಲ ಕೊಳವೆ ಬಾವಿ ದುರಂತ. 2008ರಲ್ಲಿ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಬೋರ್ವೆಲ್ಗೆ ಬಿದ್ದಿದ್ದ ಬಾಲಕಿ ಕಾಂಚನ ಶವವಾಗಿ ಪತ್ತೆ. 2014ರಲ್ಲಿ 3 ವರ್ಷದ ಬಾಲಕಿ ಅಕ್ಷತಾ ಬೋರ್ವೆಲ್ಗೆ ಬಿದ್ದು ಸಾವು. ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಎಚ್ಡಿಕೆ ನಾಮಿನೇಷನ್. ಬೆಳಗ್ಗೆ 11 ಗಂಟೆ 5 ನಿಮಿಷಕ್ಕೆ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ. ದಳಪತಿಗೆ ಬಿಜೆಪಿ ನಾಯಕರು, ಗೋವಾ ಸಿಎಂ ಪ್ರಮೋದ್ ಸಾವಂತ್ ಸಾಥ್. ನಾಮಪತ್ರ ಸಲ್ಲಿಕೆ ಬಳಿಕ ಸಕ್ಕರೆ ನಾಡಲ್ಲಿ ಎಚ್ಡಿಕೆ ಶಕ್ತಿ ಪ್ರದರ್ಶನ. ಭದ್ರಕೋಟೆಯನ್ನ ಮತ್ತೆ ವಶಕ್ಕೆ ಪಡೆಯಲು ಎಚ್ಡಿಕೆ ಪ್ಲಾನ್. ಒಕ್ಕಲಿಗ ಮತ್ತು ಲಿಂಗಾಯತ ಸೂತ್ರದಡಿ ದಳಪತಿ ಗೆಲ್ಲಲು ಪ್ಲಾನ್. ನಾಮಪತ್ರ ಸಲ್ಲಿಕೆ ಬಳಿಕ ಅಭ್ಯರ್ಥಿಗಳ ಆಸ್ತಿ ವಿವರ ರಿವೀಲ್. ಯದುವೀರ್ಗಿಂತಲೂ 3 ಪಟ್ಟು ಹೆಚ್ಚಿದೆ ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಆಸ್ತಿ. ಒಟ್ಟು 20 ಕೋಟಿ ಆಸ್ತಿ ಘೋಷಣೆ ಮಾಡಿಕೊಂಡ ಕೈ ಕ್ಯಾಂಡಿಡೇಟ್. ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೂಡ ಆಸ್ತಿ ಘೋಷಣೆ. 16.02 ಕೋಟಿ ಮೌಲ್ಯದ ಅಸೆಟ್ನ ಅನೌನ್ಸ್ ಮಾಡಿದ ಶೋಭಾ ಕರಂದ್ಲಾಜೆ. ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಆಸ್ತಿ 64 ಕೋಟಿ. ಮೋದಿಯಂತಹ ಸಣ್ಣತನದ ಪ್ರಧಾನಿಯನ್ನ ನಾನು ಎಂದೂ ನೋಡಿಲ್ಲ. ಸಣ್ಣತನದ ಮಾತುಗಳನ್ನಾಡಿದ ಪ್ರಧಾನಿಗಳಿಗೆ ಗೌರವ ನೀಡ್ತೀವಿಯಾ? ಪಿಎಂ ವಿರುದ್ಧ ಸಚಿವ ಆರ್ಬಿ ತಿಮ್ಮಾಪುರ್ ವಾಗ್ದಾಳಿ. ನನ್ನ ಕಡೆ ಉಸಿರು ಇರೋವರೆಗೂ ವೀಣಾ ಕಾಶಪ್ಪನವರ ಅಕ್ಕ ನಮ್ಮವರು. ಅವರು ನಮ್ಮ ಜೊತೆ ಚುನಾವಣೆ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿಕೆ. ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಗಿಡದ ಕಸ ಇದ್ದಂತೆ. ಅದು ಇದ್ದಲ್ಲಿ ಬೇರೆ ಬೆಳೆ ಬೆಳೆಯುವುದಿಲ್ಲ. ಈ ಪಕ್ಷವನ್ನ ಕಿತ್ತು ಹಾಕಬೇಕು ಅಂತ ಪ್ರಹ್ಲಾದ್ ಜೋಶಿ ಮಾತಿನ ಕಿಡಿ. ಮಹಾರಾಷ್ಟ್ರದಿಂದ ಬೀದರ್ ಜಿಲ್ಲೆಗೆ ಅಕ್ರಮವಾಗಿ ಸೀರೆಗಳ ಸಾಗಾಟ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 1200 ಸೀರೆಗಳು ಸೀಸ್. ಬಸವಕಲ್ಯಾಣ ತಾಲೂಕಿನ ಮನ್ನಳ್ಳಿ ಚೆಕ್ಪೋಸ್ಟ್ನಲ್ಲಿ ಜಪ್ತಿ. ಚಿಕ್ಕಮಗಳೂರು ಜಿಲ್ಲೆ ಮಾಚಗೊಂಡನಹಳ್ಳಿ ಚೆಕ್ಪೋಸ್ಟ್ನಲ್ಲಿ ಭರ್ಜರಿ ಕಾರ್ಯಾಚರಣೆ. ಬ್ಯಾಂಕ್ ಒಂದಕ್ಕೆ ಸೇರಿದ್ದ 45 ಲಕ್ಷ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರ್ಬಿಐ ರೂಲ್ಸ್ ಫಾಲೋ ಮಾಡದೆ ಸಾಗಿಸ್ತಾ ಇದ್ದ ಹಣ ಸೀಸ್. ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದ 3ನೇ ಅಪರಾಧಿಗಳು ಶ್ರೀಲಂಕಾಗೆ ಗಡಿಪಾರು. ಶ್ರೀಹರನ್, ಜಯಕುಮಾರ್ ಮತ್ತು ರಾಬರ್ಟ್ ಪಯಸ್ಗೆ ವಾಪಸ್. 30 ವರ್ಷ ಜೈಲು ವಾಸದ ಬಳಿಕ ತವರಿಗೆ ಮರಳಿದ ಹಂತಕರು. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟ ಬಾಕ್ಸರ್. ಕೈ ತೊರೆದು ಬಿಜೆಪಿ ಸೇರ್ಪಡೆಯಾದ ವಿಜೇಂದರ್ ಸಿಂಗ್. ಜಾಟ್ ಸಮುದಾಯದ ಮತ ಗಳಿಸಲು ಒಲಿಂಪಿಕ್ ವಿನ್ನರ್ನ ಪಕ್ಷಕ್ಕೆ ಸೆಳೆದ ಕೇಸರಿ ಪಡೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಡೆಲ್ಲಿ ವಿರುದ್ಧ ಕೋಲ್ಕತ್ತಾಗೆ ಜಯ. ದಾಖಲೆಯ 272 ರನ್ ಚೇಸ್ ಮಾಡದೆ
ಪಂತ್ ಪಡೆ ಕಂಗಾಲು. ಸತತ 3 ಗೆಲುವಿನ ಮೂಲಕ ಅಂಕಪಟ್ಟಿಯ ಅಗ್ರಸ್ಥಾನಕ್ಕೇರಿದ ಕೆಕೆಆರ್. ಐಪಿಎಲ್ನ 17ನೇ ಪಂದ್ಯದಲ್ಲಿ ಇವತ್ತು ಗುಜರಾತ್ ಪಂಜಾಬ್ ಮುಖಾಮುಖಿ. ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿ ಗಿಲ್ ಪಡೆ. ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಲು ಶಿಖರ್ ಧವನ್ ಪಡೆ ಸೆಣಸಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.